ಧಾರ್ಮಿಕ ಸೂಕ್ಷ್ಮತೆಯ ಎಲ್ಲೆ ಮೀರುವ ಸಮಾಜಕ್ಕೂ ಆ ಸೂಕ್ಷ್ಮತೆಯನ್ನು ಗೌರವಿಸುವ ಸಮಾಜಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾವು ಕಟ್ಟಬೇಕೆಂದಿರುವ ಸಮಾಜ ಯಾವುದು ಅನ್ನೋದನ್ನು ನಾವೇ ನಿರ್ಧರಿಸಬೇಕಾಗತ್ತೆ. ಭಗವಾನ್ ಶ್ರೀಕೃಷ್ಣ ಮುಸ್ಲಿಂ ಎಂಬ ಮೌಲಾನಾ ಜಾರ್ಜಿಸ್ ಅನ್ಸಾರಿ ಹೇಳಿಕೆ ನಮ್ಮ ನಿರ್ಧಾರದ ಮೇಲೆ ಬೀಳುವ ಪೆಟ್ಟುಗಳೇ ಸರಿ. ಕೃಷ್ಣ 5 ಬಾರಿ ನಮಾಜ್ ಮಾಡ್ತಿದ್ದ ಎಂಬ ಮೌಲಾನಾ ಹೇಳಿಕೆ ಇದೀಗ ವಿವಾದದ ಕಿಡಿಯನ್ನು ಹೊತ್ತಿಸಿದೆ. ಅನ್ಸಾರಿ ಹೇಳಿಕೆ ಹಿಂದೂ ಸಂಘಟನೆಗಳಿಂದ ಭಾರೀ ಪ್ರತಿರೋಧ ವ್ಯಕ್ತವಾಗ್ತಾ ಇದೆ. ಭಗವಾನ್ ಶ್ರೀಕೃಷ್ಣ ಒಬ್ಬ ಮುಸ್ಲಿಂ ಆಗಿದ್ದು ದಿನಕ್ಕೆ 5 ಬಾರಿ ನಮಾಜ್ ಮಾಡ್ತಾ ಇದ್ರು ಎಂದು ಹೇಳುವ ಮೂಲಕ ಮುಸ್ಲಿಂ ಧರ್ಮಗುರು ಮೌಲಾನಾ ಜಾರ್ಜಿಸ್ ಅನ್ಸಾರಿ ತೀವ್ರ ವಿವಾದವನ್ನು ಸೃಷ್ಟಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮೌಲಾನಾ ಅನ್ಸಾರಿ ಅವರು ಶ್ರೀಕೃಷ್ಣನ ಬಗ್ಗೆ ನೀಡಿದ ಹೇಳಿಕೆ ವೈರಲ್ ಆದ ಬೆನ್ನಲ್ಲೇ ಭಾರೀ ಆಕ್ರೋಶವನ್ನು ಹುಟ್ಟುಹಾಕಿದೆ. ಕಳೆದ ಜೂನ್ 23ರಂದು ಜಾರ್ಖಂಡ್ನಲ್ಲಿ ನಡೆದ ಧಾರ್ಮಿಕ ಸಭೆಯೊಂದರಲ್ಲಿ ಮಾತನಾಡುತ್ತಾ ಭಗವಾನ್ ಶ್ರೀಕೃಷ್ಣ ಓರ್ವ ನೈಜ ಮುಸ್ಲಿಂ ಎಂದು ಮೌಲಾನಾ ಜಾರ್ಜಿಸ್ ಅನ್ಸಾರಿ ಅನಗತ್ಯ ಹೇಳಿಕೆಯನ್ನು ನೀಡಿದ್ದಾರೆ. ಅನ್ಸಾರಿ ಅವರ ಹೇಳಿಕೆ ಕೃಷ್ಣ ಜನ್ಮಭೂಮಿ ವಿವಾದದ ಸಮಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಶ್ರೀಕೃಷ್ಣನ ಕುರಿತು ಮೌಲಾನಾ ಜಾರ್ಜಿಸ್ ಅನ್ಸಾರಿ ಹೇಳಿಕೆಯನ್ನು ಖಂಡಿಸಿರುವ ಹಿಂದೂ ಸಂಘಟನೆಗಳು ಅವರ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿವೆ. ತಮ್ಮ ಭಾಷಣದಲ್ಲಿ ಮೌಲಾನಾ ಜಾರ್ಜಿಸ್ ಅನ್ಸಾರಿ ಭಗವದ್ಗೀತೆಯ ಒಂದು ಶ್ಲೋಕವನ್ನು ಉಲ್ಲೇಖಿಸುತ್ತಾ ಶ್ರೀಕೃಷ್ಣ ಸ್ವತಃ ದಿನಕ್ಕೆ 5 ಬಾರಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ರು ಅಂತ ಹೇಳಿರೋದು ವಿವಾದಕ್ಕೆ ಆಸ್ಪದ ನೀಡಿದೆ. ಕೃಷ್ಣ ಕೂಡ ದಿನಕ್ಕೆ 5 ಬಾರಿ ಪ್ರಾರ್ಥನೆ ಸಲ್ಲಿಸ್ತಿದ್ರು. ನೀವು ನಂಬದಿದ್ದರೆ ಶ್ರೀ ಭಗವದ್ಗೀತೆಯ 6ನೇ ಅಧ್ಯಾಯದ 10ನೇ ಶ್ಲೋಕವನ್ನು ಓದಿ ನೋಡಿ. ಹಿಂದೂಗಳು ತಮ್ಮ ಧರ್ಮ ಗ್ರಂಥಗಳನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದರೆ ಅವರು ಇಸ್ಲಾಂ ಧರ್ಮವನ್ನು ಪ್ರೀತಿಸಲು ಪ್ರಾರಂಭಿಸ್ತಾರೆ ಅಂತ ಮುಸ್ಲಿಂ ಧರ್ಮಗುರು ಹೇಳಿದ್ದಾರೆ. ಮುಂದುವರೆದು ಇಸ್ಲಾಂ ಕೇವಲ ಪ್ರವಾದಿ ಮೊಹಮ್ಮದ್ ಅವರಿಂದಷ್ಟೇ ಅಲ್ಲದೆ ಶ್ರೀರಾಮ ಮತ್ತು ಶ್ರೀಕೃಷ್ಣರಿಂದಲೂ ಬೋಧಿಸಲ್ಪಟ್ಟ ಸಾರ್ವತ್ರಿಕ ಧರ್ಮವಾಗಿದೆ. ಇಸ್ಲಾಂ ಜಗತ್ತಿನ ಧರ್ಮವಾಗಿದೆ. ಇದು ಕೇವಲ ಮುಸ್ಲಿಮರ ಧರ್ಮವಲ್ಲ. ಪ್ರಭು ಶ್ರೀರಾಮ ಈ ಧರ್ಮವನ್ನು ಪ್ರತಿಪಾದಿಸಿದ್ದಾರೆ. ಭಗವಾನ್ ಶ್ರೀಕೃಷ್ಣ ಕೂಡ ಇದನ್ನು ಪ್ರತಿಪಾದಿಸಿದ್ದಾರೆ ಎಂದು ಮೌಲಾನಾ ಅನ್ಸಾರಿ ಪ್ರತಿಪಾದಿಸಿದ್ದಾರೆ. ಮೌಲಾನಾ ಅನ್ಸಾರಿ ಈ ಹಿಂದೆಯೂ ವಿವಾದಗಳ ಕೇಂದ್ರ ಬಿಂದುವಾಗಿದ್ದರು. 2022ರಲ್ಲಿ ಈ ಧರ್ಮಗುರುವಿನ ವಿಡಿಯೋವೊಂದು ವೈರಲ್ ಆಗಿತ್ತು. ಅದರಲ್ಲಿ ಮುಸ್ಲಿಂ ಮಹಿಳೆಯೊಬ್ಬಳು ಹೆರಿಗೆಯ ನೋವಿನ ಸಮಯದಲ್ಲೂ ಸೇರಿದಂತೆ ಯಾವುದೇ ಸಂದರ್ಭದಲ್ಲಿ ತನ್ನ ಪತಿಯ ಲೈಂಗಿಕ ಬಯಕೆಯನ್ನು ನಿರಾಕರಿಸಬಾರದು ಎಂದು ಹೇಳಿ ಮಹಿಳಾ ಸಮಾಜದ ಕೆಂಗಣ್ಣಿಗೆ ಗುರಿಯಾಗಿದ್ದರು.